ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಸಮೋಸನ ಮಾಡೋದು ಹೇಗೆ ಅಂತ ನೋಡೋಣ. ಹೆಲ್ದಿಯಾಗಿ ಗೋಧಿ ಹಿಟ್ಟನ್ನು ಬಳಸಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದನ್ನು ಹಾಕ್ದೇ ಮಾಡುವುದು ಹೇಗೆ ಅಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ತೀನಿ. ಅದರಲ್ಲಿ ಜೀರಿಗೆ, ಒಂದು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ಹಸಿ ಶುಂಠಿಯನ್ನು ಹಾಕಿ ಅದು ಫ್ರೈ ಆದಮೇಲೆ 3 ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಅದು ಒಗ್ಗರಣೆಗೆ ನಮಗೆ ಮಸಾಲ ರೆಡಿ ಆಯಿತು ಸಮೋಸಾಗೆ. ಈಗ ಸಮೋಸಾಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಜಾಸ್ತಿ ಹಾಕ್ಕೊಳ್ಬೇಕು, ಸ್ವಲ್ಪ ಪುದೀನ ಮತ್ತು ಜೀರಿಗೆ, ಅರ್ಧ ಹಸಿಮೆಣಸಿನಕಾಯಿ, ಬ್ಲ್ಯಾಕ್ ಸಾಲ್ಟ್ ತುಂಬ ಇಂಪಾರ್ಟೆಂಟ್, ರುಚಿ ಚೆನ್ನಾಗಿ ಬರುತ್ತೆ. ಈ ಚಟ್ನಿಗೂ ಕೂಡ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸ್ತೇ ಮಾಡ್ತಾ ಇದ್ದೀನಿ, ಆದರೂ ಕೂಡ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೀವೂ ಟ್ರೈ ಮಾಡಿ. ಆದರೆ ಬ್ಲ್ಯಾಕ್ ಸಾಲ್ಟ್ ಇದಕ್ಕೆ ಬೇಕೇ ಬೇಕು. ಹೇಗೆ ನಾವು ಪಾನಿಪುರಿಗೆ ಪಾನಿ ಮಾಡ್ಕೊಳ್ತೀವಲ್ವ, ಅದೇ ರೀತಿ ಫ್ಲೇವರ್ ಬರುತ್ತೆ. ಅದಾದಮೇಲೆ ಸಮೋಸಾಗೆ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ, ಗೋಧಿ ಹಿಟ್ಟು. ಅದಕ್ಕೆ ಅರ್ಧ ಸ್ಪೂನು ಅಜ್ವಾನ ಸೇರಿಸ್ಕೋಬೇಕು, ಹಾಗೆ 1 ಸ್ಪೂನು ಎಣ್ಣೆಯನ್ನು ಸೇರಿಸ್ಕೋಬೇಕು. ಹಸಿ ಎಣ್ಣೆನ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋಬೇಕು. ಚಪಾತಿಗೆ ಸಾಫ್ಟ್ ಮಾಡ್ಕೊಳ್ತೀವಿ, ಬಟ್ ಈ ಸಮೋಸಾಗೆ ಗಟ್ಟಿಯಾಗಿ ಹಾರ್ಡಾಗಿ ಇರಬೇಕು. ಅದಾದಮೇಲೆ ಎಲೆಯನ್ನು ಈ ಥರ ಉದ್ಕೊಳ್ತಾ ಇದ್ದೀನಿ. ಸೆಂಟ್ರಿಗೆ ಕಟ್ ಮಾಡಬೇಕು, ಎಲೆ ಶೇಪಲ್ಲಿ ಮಾಡಿಕೊಂಡು ಸೆಂಟ್ರಿಗೆ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಸಮೋಸಾಗೆ ಪಾಕೆಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಯಾವ ಥರ ಮಾಡೋದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಎಡ್ಜ್ ಇರುತ್ತೆ ಅಲ್ವಾ, ಅದನ್ನು ಸೆಂಟ್ರಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಆ ಮೇಲ್ಗಡೆ ಸ್ವಲ್ಪ 1 ಡ್ರಾಪಷ್ಟು ನಾವು ವಾಟರ್ ಹಚ್ಕೊಂಡು ಈ ತುದಿಯನ್ನು ಅದಕ್ಕೆ ಸೇರಿಸೋದ್ರಿಂದ ಅದು ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು, ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಅದು ಬಾಯಿ ಬಿಡಬಾರ್ದು. ನೋಡಿ, ಈ ಥರ ಪೌಚ್ ಸಿಗುತ್ತೆ, ಅದರಲ್ಲಿ ಬೇಕಾಗಿರೋಷ್ಟು ಆಲೂಗಡ್ಡೆನ ತುಂಬಿಕೊಂಡು ಅದನ್ನು ಸ್ವಲ್ಪ ನೀರು ಹಚ್ಚಿ ಪ್ರೆಸ್ ಮಾಡ್ಕೋಬೇಕು. ಅದು ಕೈಗೆ ಹಿಟ್ಟು ಅಂಟ್ಕೊಳ್ತಾ ಇದ್ದರೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೋಬೋದು ಬೆರಳಿಗೆ. ಅದರ ನಂತರ ನೋಡಿ, ಇಷ್ಟೇ ಸಮೋಸ ಈಸಿಯಾಗಿ ನಮಗೆ ರೆಡಿ ಆಗುತ್ತೆ. ಅದಾದಮೇಲೆ ಎಣ್ಣೆಯನ್ನು ಮೊದಲು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ನಂತರ ಲೋ ಫ್ಲೇಮ್ ಮಾಡಿಕೊಂಡು ಎಲ್ಲ ಸಮೋಸವನ್ನು ನಿಧಾನ ಉರಿಯಲ್ಲಿನೇ ಕರಿಬೇಕು. ಇಲ್ಲ ಉರಿ ಜಾಸ್ತಿ ಇದ್ಬಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ, ಅದು ಕ್ರಿಸ್ಪಿಯಾಗಿ ಹಾರ್ಡಾಗಿ ಬರಲ್ಲ ಸಮೋಸ, ಸಾಫ್ಟಾಗಿ ಉಳಿದ್ಬಿಡುತ್ತೆ. ಅಂದರೆ ನಾರ್ಮಲ್ ಪುರಿ ತಿಂತೀವಲ್ವ, ಪುರಿ ಪಲ್ಯ ತಿಂದಾಗ ಈಗ ಸಾಫ್ಟ್ ಇರುತ್ತೆ, ಆ ಥರ ಆಗಿಬಿಡುತ್ತೆ, ಅಷ್ಟು ರುಚಿ ಅನಿಸಲ್ಲ. ಸಮೋಸಾಗೆ ಹಾರ್ಡ್ ಕ್ರಿಸ್ಪಿ ಆಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಸಮೋಸ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಪುದೀನ ಮತ್ತು ನಿಂಬೆಹಣ್ಣನ್ನು ಸೇರಿಸಿ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ತುಂಬ ರುಚಿಯಾಗಿರುತ್ತೆ. ಡೀಟೇಲ್ ಆಗಿ ಲಾಂಗ್ ವಿಡಿಯೋ ಅಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದ್ಸರಿ ಚೆಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.